ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ಭೂಮಿ ಪೂಜೆಯನ್ನು ಮಾಡ್ತೀವಿ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರ ವಿಧಿವಿಧಾನಗಳು ಮತ್ತು ಕ್ರಮಗಳು ಯಾವ ರೀತಿಯಾಗಿ ಇರಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಗುರುಗಳೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ದಿನದ ಪಂಚಾಂಗಗಳನ್ನು ತಿಳಿದುಕೊಳ್ಳೋದು ತುಂಬ ಅವಶ್ಯಕವಾಗಿರುವಂಥದ್ದು ಅಂತ. ಯಾಕಂದರೆ ನೋಡಿ, ಈ ದಿನ ಯಾವ ಒಂದು ತಿಥಿ ಇದೆ, ವಾರ ಇದೆ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ತಿಳಿದು ಆ ದಿನವನ್ನು ಪ್ರಾರಂಭ ಮಾಡಿದಾಗ ಅನೇಕ ಫಲಗಳಾಗುತ್ತೆ, ದಿನ ಅಭಿವೃದ್ಧಿ ಆಗುತ್ತೆ, ಶುಭ ಫಲಗಳು ಕೂಡ ನಮಗೆ ಲಭಿಸುತ್ತೆ ಅಂತಲೂ ಕೂಡ ಶಾಸ್ತ್ರ ಹೇಳುತ್ತೆ. ಇದರ ಜೊತೆ ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ವಾರಗಳು ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದರ ಜೊತೆ ಇವತ್ತು ಯಾವ ತಿಥಿ ಇದೆ, ಕೆಲವೊಂದು ಶುಭ ತಿಥಿಗಳಿರುವಂಥದ್ದು, ಅಶುಭ ತಿಥಿಗಳಿರುವಂಥದ್ದು, ಅಥವಾ ಅಶುಭ ನಕ್ಷತ್ರಗಳಿರುವಂಥದ್ದು, ಈ ಒಂದು ನಕ್ಷತ್ರ ತಿಥಿಗಳನ್ನು ತಿಳ್ಕೊಂಡು ಈ ಶುಭ ಕಾರ್ಯಗಳನ್ನು ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ ಅಂತ. ಇವತ್ತು ನೋಡಿ, ವಿಶೇಷವಾಗಿರುವಂತಹ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು. ನೋಡಿ, ಶಿಶಿರ ಋತು ಪ್ರಾರಂಭದ ದಿನ ಅಂತ ಹೇಳ್ತೀವಿ. ಇದ್ರ ಜೊತೆ ಶಿಶಿರ ಋತು ಮಾಘ ಮಾಸ, ನೋಡಿ ಎಲ್ಲವೂ ಕೂಡ ಪ್ರಾರಂಭದ ದಿನ ಇದು. ನೋಡಿ, ಮಾಘ ಮಾಸದ ಪ್ರಾರಂಭದ ದಿನ. ಇದರ ಜೊತೆ ಶುಕ್ಲ ಪಕ್ಷವನ್ನು ನೋಡ್ಬೋದು. ಶುಕ್ಲ ಪಕ್ಷದ ಪ್ರಥಮ ಪ್ರತಿಪತ್ ಅಂತ ನಾವು ಕರಿತೀವಿ, ಪ್ರಥಮ ತಿಥಿ ಆಗಿರುವಂಥದ್ದು. ಅಂದರೆ ಶಿಶಿರ ಋತುವಿನ ಮಾಘ ಮಾಸದ ಶುಕ್ಲ ಪಕ್ಷದ ಪ್ರಥಮ ತಿಥಿ ಈ ದಿವಸ ಅಂತಲೂ ಕೂಡ ಕರಿಬೋದು. ಅದ್ರ ಜೊತೆ ಇದರದ ನಕ್ಷತ್ರವನ್ನು ನೋಡಿದಾಗ ನೋಡಿ, ವಿಶೇಷವಾಗಿರುವಂಥದ್ದು ಶ್ರವಣ ನಕ್ಷತ್ರ ಇವತ್ತು ನೋಡ್ಕೋಬೋದು. ಇನ್ನು ವ್ಯತಿಪಾತ ಯೋಗ ಭವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲಿ, ಶುಭ ಪ್ರಯಾಣಗಳನ್ನು ಮಾಡಲಿಕ್ಕೆ ಆಗಲಿ, ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡಿಕೊಂಡು ನಾವು ಮಾಡ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ನಾವು ರಾಹುಕಾಲ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 26 ನಿಮಿಷದವರೆಗೆ ಇದನ್ನು ವಿಶೇಷವಾಗಿ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 6 ಗಂಟೆ 47 ನಿಮಿಷದಿಂದ 8 ಗಂಟೆ 13 ನಿಮಿಷದವರೆಗೆ ನಾವು ಇದನ್ನು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 9 ಗಂಟೆ 40 ನಿಮಿಷದಿಂದ 11 ಗಂಟೆ 6 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ವಿಶೇಷ. ಇದರಿಂದ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 5 ಗಂಟೆ 7 ನಿಮಿಷದಿಂದ 5 ಗಂಟೆ 57 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದಾಗಿದೆ. ಇದರ ಜೊತೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆ 47 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 20 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಗುರುವಾರ ತುಂಬ ಒಳ್ಳೆ ದಿನ ಅಂತ ಹೇಳ್ತೀವಿ. ಯಾರೆಲ್ಲ ಈ ಪುತ್ರ ಸಂತಾನ ಆಗಬೇಕು ಅಂದ್ಕೊಂಡಿರ್ತಾರೆ, ಇದನ್ನು ತುಂಬ ಶುಭ ಆಗಿರುವಂಥದ್ದು. ಪುತ್ರ ಸಂತಾನಕ್ಕೋಸ್ಕರ ಗುರುಗಳನ್ನು ಧ್ಯಾನ ಮಾಡ್ಕೊಳ್ಳಿ, ಆ ಗುರುಗ್ರಹವನ್ನು ಅನುಷ್ಠಾನ ಮಾಡ್ಕೊಳ್ಳಿ. ಇದನ್ನು ತುಂಬ ವಿಶೇಷವಾಗಿರುವಂಥ. ಅದ್ರ ಜೊತೆ ಏನಾದರೂ ಹಣದಿಂದ ತೊಂದರೆ ಅನುಭವಿಸ್ತಾ ಇದ್ದರೆ, ಧನಕಾರಕ ಅಂತ ಹೇಳ್ತೀವಿ ನಾವು ಗುರುವನ್ನು. ಇದನ್ನು ಗುರುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಪ್ರಾತಃ ಕಾಲದಲ್ಲಿ ಒಂದು ಮನದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ನಿಮಗೆ ಅನೇಕ ಫಲಗಳು ಸಿಗುತ್ತೆ. ಅದರ ಜೊತೆ ದ್ವಾದಶ ರಾಶಿಗಳ ಫಲಾಫಲಗಳು ತಿಳ್ಕೊಳ್ಳುವಂಥದ್ದು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವುದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ ತಿಳ್ಕೊಳ್ಳುವಂಥದ್ದು. ಮೇಷರಾಶಿಗೆ ಈ ದಿನ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಅಂತ ಹೇಳ್ತೇನೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ನಿಮ್ಮ ಬೇರೆ ಯಾರಾದರೂ ಹೊಸದಾಗಿ ಪರಿಚಯ ಆಗೋರ ಜೊತೆ ಆಗಲಿ, ಅಥವಾ ಏನು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಬೇರೆಯವರ ಜೊತೆ ನೀವು ಏನು ಮಾಡಬೇಕಿದ್ರೆ ತುಂಬ ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕಾಗುತ್ತೆ. ಏನಾದರೂ ಸುಮ್ಮನೆ ವಿನಾಕಾರಣ ತೊಂದರೆಗೊಳಗಾಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿರೋದ್ರಿಂದ ನೀವು ಎಚ್ಚರಿಕೆಯಿಂದ ಈ ದಿನವನ್ನು
ಕಳಿಬೇಕಾಗುತ್ತೆ. ಇದರ ಜೊತೆ ಆರ್ಥಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ ಸಾಧ್ಯತೆ ಇರುವಂಥದ್ದು. ನೋಡಿ, ಮೇಷರಾಶಿಯವರಿಗೆ ಆರ್ಥಿಕವಾಗಿ ಒತ್ತಡ ಹೆಚ್ಚಾಗುವುದಂತಂದರೆ ನೋಡಿ ಏನಿಲ್ಲ, ಒಂದು ಹಣದ ವಿಚಾರವಾಗಿನೋ ಇಲ್ಲ ಹಣ ಯಾರೋ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅಥವಾ ಹಣ ಬರದೇ ಇರುವಂಥದ್ದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಹಣದಿಂದ ಅಭಾವ ಆಗುವಂಥದ್ದು ಕೂಡ ಇದನ್ನ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ನೋಡಿಕೊಂಡಿರೋದು. ಹಾಗಾಗಿ ಇದನ್ನ ನೋಡಿಕೊಂಡು ಹಣದ ವಿಚಾರವಾಗಿ ನೀವು ವ್ಯವಹಾರಗಳನ್ನು ಮಾಡಿಕೊಳ್ಬೇಕು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಏನಾದರೂ ಈ ಗಾಡಿ ಓಡಿಸೋದಾಗಲಿ ಅಥವಾ ಏನಾದರೂ ಕೆಲವರು ಈಗ ವಾಹನ ಚಲಾವಣೆ ಮಾಡುವಂಥದ್ದು ಅವ್ರ ವೃತ್ತಿ ಆಗಿರುತ್ತೆ, ಅವರೆಲ್ಲ ಕೂಡ ಇದನ್ನು ವೃಷಭ ರಾಶಿಯವರು ಬಹು ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಬೇಕು. ಅಪಘಾತಗಳಾಗಬಹುದು ಅಥವಾ ಏನೋ ಒಂದು ವಾಹನ ಕೆಟ್ಟು ಹೋಗುವಂಥದ್ದು, ಈ ಥರ ತೊಂದರೆಗಳಾಗುವಂತಹ ಲಕ್ಷಣಗಳಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಈ ದಿನ ಕಳಿಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಕುಟುಂಬ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಕೂಡ ಬರುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಕುಟುಂಬ ಕೆಲಸ ಕಾರ್ಯಗಳಂತ ಹೇಳ್ತಾ ಇದೆ, ಏನಾದರೂ ಕುಟುಂಬದಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಆಗಲಿ ಅಥವಾ ಏನು ಈಗ ಮಾಘ ಮಾಸ ಪ್ರಾರಂಭ ಆಗಿರೋದು ತುಂಬ ಶುಭ ಕಾರ್ಯಗಳಾಗ್ತಾ ಇರುತ್ತೆ, ಮದುವೆಗಳಾಗಲಿ ಗೃಹ ಪ್ರವೇಶಗಳಾಗಲಿ ಈ ರೀತಿ ತುಂಬ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಇದರಲ್ಲಿ ವಿಘ್ನಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ವೃಷಭ ರಾಶಿಯವರು. ಇದ್ರ ಜೊತೆ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇದೆ. ನೋಡಿ, ಆರೋಗ್ಯ ವಿಷಯದಲ್ಲಿ ಅನುಕೂಲ ಆಗುವಂಥದ್ದು, ಉನ್ನತ ಮಟ್ಟದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ ಹಣಕಾಸಿನ ವಿಚಾರವಾಗಿ ನಿಮಗೆ ಅನುಕೂಲಗಳಾಗುತ್ತೆ ಅಂತ ಅಂದರೆ ಯಾರೊಬ್ಬರು ಬಂದು ಸಹಾಯ ಮಾಡ್ಬೋದು, ಅಥವಾ ಈಗ ಹಣ ನೀವು ನಿರೀಕ್ಷಣೆ ಮಾಡಿರಲ್ಲ ಈ ರೀತಿ ಏನಾದರೂ ಹಣ ಬರುವಂಥದ್ದು, ಅಥವಾ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಕೂಡ ಅಭಿವೃದ್ಧಿಯ ವಾತಾವರಣ ಸೃಷ್ಟಿಯಾಗಿ ಧನಾಗಮನದ ನಿರೀಕ್ಷೆ ಕೂಡ ಇದನ್ನು ನೀವು ಮಾಡ್ಬೋದಾಗಿದೆ, ಸಹಾಯ ಕೂಡ ದೊರಕುವಂಥದ್ದು. ಇದರ ಜೊತೆ ಮಿಥುನ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಇರುತ್ತೆ, ನೋಡ್ಕೊಳ್ಬೇಕು. ಮಿಥುನ ರಾಶಿಯವರು ಏನಾದರೂ ಆಸ್ತಿ ವಿಚಾರದಲ್ಲಿ ಮಾತುಕತೆ ಮಾಡೋದಾಗಲಿ ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಒಂದು ಮಾತಾಡೋದು ಅಥವಾ ಯಾರಾದರೂ ಆಸ್ತಿ ತಗೊಳ್ಳೋ ವಿಚಾರನೋ ಇದು ಏನಾದರೂ ಇತ್ತು ಅಂದರೆ ಆಸ್ತಿ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು. ಸುಮ್ಮನೆ ವಿನಾಕಾರಣ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚು ಅಂತ. ನೋಡಿ, ಈ ದಿನ ಏನೆಲ್ಲ ಕಟಕ ರಾಶಿಗಳು ಇರ್ತೀರ, ಇವತ್ತು ಏನಾದರೂ ಒಂದು ಸೈಟ್ ತೊಗೊಂಡಿರುವಂಥದ್ದು ಅಥವಾ ಬೇರೆ ಏನೋ ವಿಚಾರದಲ್ಲಿ ಈಗ ಆಸ್ತಿ ಮಾರಾಟ ಮಾಡುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿ ಇರುವಂಥದ್ದು. ಅಂದರೆ ಏನಾದರೂ ನೀವು ಅಂದ್ಕೊಂಡಿದ್ರೆ ಇಲ್ಲ ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತೀರ, ಅದು ಮಾರಾಟ ಮಾಡಬೇಕು ಅಥವಾ ಏನೋ ಅಂದ್ಕೊಂಡಿದ್ರು ನೋಡಿ ಇವತ್ತು ನಿಮಗೆ ಕಾಲ ಕೂಡು ಬಂದಿತ್ತೆ ಅಂತ ಹೇಳ್ಬೋದು. ಆ ಥರ ಏನಾದರೂ ವಿಚಾರಗಳಿತ್ತಂದರೆ ಅದರ ಬಗ್ಗೆ ಗಮನವನ್ನು ಕೊಡಿ, ನಿಮಗೆ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಕೆಲವು ಮಹತ್ವದ ಕಾರ್ಯಗಳು ಕೂಡ ಯಶಸ್ಸು ಲಭಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ನೀವೇನಾದರೂ ಒಂದು ಮಹತ್ ಕಾರ್ಯ ಆಗಬೇಕು ಅಥವಾ ಒಂದು ವ್ಯಾಪಾರ ಉದ್ಯೋಗ ಒಂದು ನಿಮಿತ್ತವಾಗಲಿ ಕುಟುಂಬದ ನಿಮಿತ್ತವಾಗಲಿ ಒಂದು ಮದುವೆ ವಿಚಾರದಲ್ಲಿ ಆಗಲಿ ಏನಾದರೂ ನಿಮಗೆ ಒಂದು ವಿಶೇಷವಾಗಿರುವಂಥದ್ದು ಕೂಡ ಇದನ್ನು ನೋಡ್ಬೋದಾಗುತ್ತೆ. ಒಂದು ಯಶಸ್ಸು ಸಿಗುತ್ತೆ ಅಂತ ಒಳ್ಳೆಯ ಒಂದು ಕಾರ್ಯಗಳಲ್ಲಿ ಇದನ್ನು ನಿಮಗೆ ಯಶಸ್ಸನ್ನು ಕೂಡ ಕಾಣ್ಬೋದು ಕಟಕ ರಾಶಿಯವರು ಈ ದಿನ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವ್ಯವಹಾರ ಚಟುವಟಿಕೆಗಳು ಸರಾಸರಿ ವೇಗದಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ತಾರೆ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ನೋಡಿ, ಏನಾದರೂ ವ್ಯಾಪಾರ ಮಾಡ್ಕೊಳ್ತಿದ್ರೆ ನಿಮಗೆ ಸರಾಗವಾಗಿ ಕೆಲಸ ಕಾರ್ಯಗಳಾಗುತ್ತೆ ಅಂತ, ತುಂಬ ಅವೆಲ್ಲ ಒಂದು ವಿಶೇಷವಾಗಿರುವಂತಹ ಅನುಕೂಲಗಳಾಗುವಂಥದ್ದು, ತುಂಬ ಬೇಗನೆ ಕೆಲಸ ಕಾರ್ಯಗಳಾಗುವಂಥದ್ದು ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಇರುವಂಥದ್ರ ಜೊತೆ ದೂರದ ಪ್ರಯಾಣದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ ಸಿಂಹರಾಶಿಯವರು. ನೋಡಿ, ವಿಶೇಷ ಸಿಂಹರಾಶಿಯವ್ರಿಗೆ ದಿನ ಏನಾದರೂ ಪ್ರಯಾಣ ಇತ್ತು ಅಂತಂದರೆ ದೂರ ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರು ಕೂಡ ಇದನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ. ನಿಮಗೆ ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳಾಗುವಂಥದ್ದು ಕೂಡ ಇರುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇದನ್ನು ನೋಡಿ ಕುಟುಂಬದಲ್ಲಿ ಆನಂದ ಹೆಚ್ಚಾಗಲಿದೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ಕನ್ಯಾ ರಾಶಿಯವರು ಇರ್ತೀರಾ ಕುಟುಂಬದಲ್ಲಿ ಅನುಕೂಲಗಳಾಗುವಂಥದ್ದು, ಆನಂದ ಹೆಚ್ಚಾಗುವಂಥದ್ದು, ಸಡಗರ ಸಂಭ್ರಮದಿಂದ ಕೂಡಿರ್ತೀರ. ಹಾಗಾಗಿ ದಿನವನ್ನು ಆದಷ್ಟು ಕುಟುಂಬದ ಜೊತೆ ಕಳೆಯಿರಿ, ನಿಮಗೆ ತುಂಬ ವಿಶೇಷವಾಗಿರುವಂತಹ ದಿನ ಆಗುತ್ತೆ. ಉತ್ತಮ ಸುದ್ದಿ ಕೂಡ ಕೇಳ್ತೀರಾ ಅಂತ ಹೇಳ್ತೀರ. ಅಂದರೆ ಯಾವುದೇ ವಿಚಾರದಲ್ಲಿ ಆಗಲಿ ಒಂದು ವಿಶೇಷವಾಗಿರುವಂಥದ್ದು, ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯ ಆಗಿರುವಂಥದ್ದು ಅಥವಾ ಒಂದು ಒಳ್ಳೆಯ ಒಂದು ಸುದ್ದಿ ಕೇಳುವಂತಹ ದಿನ ಅಂತಲೂ ಕೂಡ ಇವತ್ತು ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ದೊರಕುತ್ತೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ಕನ್ಯಾ ರಾಶಿಯವರು ನಿರುದ್ಯೋಗಿಗಳಿರ್ತೀರಾ, ಎಲ್ಲೂ ಒಂದು ಕೆಲಸ ಸಿಕ್ಕಿರಲ್ಲ, ಚೆನ್ನಾಗಿ ಓದ್ಕೊಂಡಿರ್ತೀರಾ, ಕೆಲಸ ಮಾಡೋ ಅರ್ಹತೆ ಇದ್ರೂ ಕೂಡ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ನೋಡಿ ಅವಶ್ಯಕವಾಗಿ ಉದ್ಯೋಗ ಸಿಗುವಂತಹ ಲಕ್ಷಣಗಳು ಕೂಡ ಇದನ್ನ ಗೋಚಾರ ಫಲದಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ, ಅನುಕೂಲಗಳಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ವಿನಯ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಸಮಯ ಇದೆಯಾ ಸರ್? ಹೌದು ಮೇಡಮ್. ಹೇಳಿ. 2003 ಮಾರ್ಚ್ 10. 10/3/2003. ಓಕೆ, ಹುಟ್ಟಿದ ಸಮಯ ಹೇಳಿ ಸರ್. ಬೆಳಗ್ಗೆ 4:15. ಬೆಳಗ್ಗೆ 4:15. ಗುರುಜಿ ಇದ್ದಾರೆ, ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ವಿನಯ್ ಅವರು, ಹೇಳಿ ಏನು ಪ್ರಶ್ನೆ ಇತ್ತು?
ಗುರುಜಿ ನಾವೊಂದು ಮನೆ ಕಟ್ಟಬೇಕು ಅಂತ ಹೇಳಿ ಸೈಟ್ ಅಲ್ಲಿ ಪಾಯ ಹಾಕಿದ್ವಿ. ಓಕೆ. 2 ವರ್ಷ ಆಯ್ತು ಗುರುಜಿ, ದುಡ್ಡಿದೆ ಆದ್ರೆ ಏನು ಕೆಲ್ಸಾನೇ ಕೂಡ ಬರ್ತಾ ಇಲ್ಲ, ಕೆಲಸ ಮಾಡ್ಸಕ್ ಆಗ್ತಾ ಇಲ್ಲ. ಅಂದರೆ ಪಾಯ ಎಲ್ಲ ಆಗಿದೆಯಾ ಅಲ್ಲೇ? ಹೌದು ಗುರುಜಿ, ಪಾಯ ಹಾಕಾಗ್ಲೇ 2 ವರ್ಷ ಆಗ್ತಾ ಬರ್ತಾ ಇದೆ, ಮೇಲೆ ಕಟ್ಟಡ ಕಟ್ಟಕ್ ಆಗ್ತಾ ಇಲ್ಲ, ಏನೋ ತೊಂದರೆಗಳಾಗ್ತಾ ಇದೆ. ನೀವು ಪಾಯ ಒಂದು ತೆಗೆಯೋ ಸಂದರ್ಭದಲ್ಲಿ ಏನಾದರೂ ನಿಮಗೆ ಅಲ್ಲಿ ಅವಶೇಷಗಳೇನಾದರೂ ಸಿಕ್ಕಿತ್ತಾ ನಿಮಗೆ ಏನಾದರೂ? ಆ ತರ ಏನಿಲ್ಲ ಗುರುಜಿ, ಸ್ವಲ್ಪ ಏನೋ ಮಡಿಕೆ ಚೂರುಗಳ ತರ ಸಿಕ್ಕಿತ್ತು ಗುರುಜಿ. ಬೇರೆ ಏನಾದರೂ ಮೂಳೆ ಏನಾದ್ರು ಸಿಗುವಂಥದ್ದು ಅಥವಾ ಏನಾದರೂ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಿಗುವಂಥದ್ದು ಅಥವಾ ಏನಾದರೂ ಆ ಥರ ಏನಾದರೂ ಕೂದಲು ಸಿಗುವಂಥದ್ದು ಈ ರೀತಿ ಏನಾದ್ರು ಆಗಿತ್ತಾ? ಇಲ್ಲ ಗುರುಜಿ, ಸ್ವಲ್ಪ ಮಡಿಕೆ ಒಡೆದ ಮಡಿಕೆಗಳು ಸಿಕ್ಕಿತ್ತು. ಓಕೆ ಓಕೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಒಂದು ಕೆಲಸ ಮಾಡಿ ನೀವು, ಒಂದ್ಸರಿ ಅದು ಸೈಟನ್ನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಂಬಿಡಿ. ಕ್ಲೀನ್ ಮಾಡಿಕೊಂಡು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಿಮಗೆ ನೋಡಿ, ಗುರುಬಲದಿಂದ ಅನುಕೂಲಗಳು ಪ್ರಾರಂಭ ಆಗ್ತದೆ. ಈ ವರ್ಷ ತುಂಬ ವಿಶೇಷ ಇರುವಂಥದ್ದು. ಇದರ ಜೊತೆ ನೀವೇನು ಮಾಡಬೇಕು, ಒಂದು ಸ್ಥಳದಲ್ಲಿ ಏನಾದರೂ ಒಂಥರ ನೆಗೆಟಿವ್ ಏನಾದರೂ ಇತ್ತು ಅಂದರೆ ಅದನ್ನು ಹೋಗಲಾಡಿಸ್ಬೇಕಾಗುತ್ತೆ. ಯಾಕಂದರೆ ನಿಮ್ಮಲ್ಲಿ ಅನುಕೂಲಗಳ ವಾತಾವರಣ ಇದ್ದರೂ ಕೂಡ, ದುಡ್ಡಿದ್ರೂ ಕೂಡ ಕೆಲವೊಂದು ಈ ಮನೆ ಪಾಯ ಹಾಕಿದ ಮೇಲೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಅವ್ರು ಏನು ಮಾಡ್ಕೊಳ್ಬೇಕು ನೋಡಿ, ವಿಶೇಷವಾಗಿರೋದು ಸಿಂಪಲ್ ಆಗಿರೋದು ಸರಳವಾಗಿರೋ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಅವಶ್ಯಕವಾಗಿ ಆ ಒಂದು ಸ್ಥಳವನ್ನು ಆದಷ್ಟು ನಾವು ಒಂಥರ ಏನು ನೀಟ್ ಮಾಡಿಕೊಂಡು ಅದರಲ್ಲಿ ನೀವು ಈ ಸಗಣಿ ಮತ್ತು ಗಂಜಲನ್ನು ಮಿಕ್ಸ್ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಅದ್ರ ತುಂಬ ನೀರು ಹಾಕಿ ಅದ್ರ ಜೊತೆ ಏನು ಮಾಡಬೇಕು, ನೀವು ನವಗ್ರಹಗಳ ಧಾನ್ಯಗಳು ಕೇಳಿದ್ರೆ ನಿಮಗೆ ಸಿಗುತ್ತೆ. ಎಲ್ಲ ಕಡೆಯೂ ಕೂಡ ಈ ನವಗ್ರಹಗಳ ಧಾನ್ಯಗಳು ಸಿಗುವಂಥದ್ದು. ಆ ಧಾನ್ಯಗಳನ್ನು ನೀರು ಜೊತೆ ಸ್ವಲ್ಪ ಹಾಲಾಕಿ ನೆನೆಸಿಡಬೇಕು. 1 ಅವರ್ ನೆನೆಸಿಟ್ಬಿಟ್ಟು ನೀವು ಅದನ್ನು ಸಾಯಂಕಾಲ ಸಮಯದಲ್ಲಿ ಅದನ್ನು ನಿಮ್ಮದು ಜಾಗ ಇದೆ ಆ ಜಾಗದ ಸುತ್ತ ಹಾಕ್ಕೊಳ್ಳಿ. ಅದು ಹಾಕಿದ ನಂತರ ಒಂದು 10-15 ದಿನ ಬಿಟ್ಟು ಒಂದು 3 ದಿನಗಳ ಕಾಲ ನೀವು ಆ ಒಂದು ಜಾಗದಲ್ಲಿ ಹಸುವನ್ನು ಕಟ್ಟಬೇಕು. ಯಾಕೆಂದರೆ ಅಲ್ಲಿ ಹಸುವನ್ನು ನೀವು ಕಟ್ಟಿದಾಗ ಅಲ್ಲಿರುವ ಏನೇ ಈ ನೆಗೆಟಿವ್ ಎನರ್ಜಿ ಕೂಡ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಅದು ಬಿಲ್ಟ್ ಆಗುತ್ತೆ. ಅಲ್ಲೇನೇ ತೊಂದರೆಗಳಿದ್ರೂ ಕೂಡ ಅನುಕೂಲಗಳಾಗುತ್ತೆ ಅಂತಲೂ ಕೂಡ ಹೇಳ್ಬೋದಪ್ಪ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ನೋಡಿ, ಈ ದಿನ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವ್ರಿಗೆ ಈ ದಿನ ಏನೆಲ್ಲ ಅನುಕೂಲಗಳಿದೆ ಹಾಗೆ ಅನಾನುಕೂಲಗಳಿದೆ ನೋಡುವಂಥ ಸಮಯ. ನೋಡಿ, ತುಲಾರಾಶಿಯವರಿಗೆ ಈ ದಿನ ವಸ್ತುಗಳು ಕಳವಾಗುವ ಸಾಧ್ಯತೆ ಹೆಚ್ಚು ಅಂತ ಇರುವಂಥದ್ದು. ನೋಡಿ, ಎಚ್ಚರಿಕೆ ಅಗತ್ಯ, ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಲಾರಾಶಿಯವರಿಗೆ ಬೆಳೆ ಬಾಳುವ ವಸ್ತುಗಳನ್ನು ಅಥವಾ ಯಾವುದೋ ಒಂದು ನಿಮ್ಗೆ ಇಷ್ಟವಾಗಿರುವ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಒಂದು ಕಳವಾಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು ಜಾತಕ ಫಲದಲ್ಲಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ಈ ದಿನವನ್ನು ಕಳೆಯಬೇಕಾಗುತ್ತೆ. ನಿಮಗೆ ತುಂಬ ಬೇಕಾಗಿರುವಂತಹ ವಸ್ತುವೇ ಕಳೆದೋಗುವಂತಹ ತೊಂದರೆಗಳು ಕೂಡ ನೀವು ಇದನ್ನು ಎದುರಿಸಬೇಕಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇದ್ರ ಜೊತೆ ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ವಿಶೇಷವಾಗಿರುವಂಥದ್ದು ತುಲಾರಾಶಿಯವರಿಗೆ ಮನೆ ನಿರ್ಮಾಣ ಕಾರ್ಯಗಳಲ್ಲೂ ಕೂಡ ನಿಮಗೆ ಈ ದಿನ ಕೊಂಚ ತೊಡಕುಗಳು, ತೊಂದರೆಗಳು ಉಂಟಾಗುವಂಥದ್ದು, ಯಾವುದೋ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಈ ರೀತಿ ಯಾವುದೇ ಒಂದಾದ್ಮೇಲೆ ಒಂದು ಈ ರೀತಿ ಸಮಸ್ಯೆಗಳು ನೀವು ನೋಡ್ತಲೇ ಇರ್ತೀರ. ಆದರೆ ಇವತ್ತು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿಕೊಂಡು ಯಾವುದೇ ಕೆಲಸ ಕಾರ್ಯಗಳಿದ್ರೆ ಅದರಿಂದ ಎಚ್ಚರಿಕೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲಗಳಾಗುತ್ತೆ ತುಲಾರಾಶಿಯವರಿಗೆ. ಜೊತೆ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ ಅಂತ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರ, ಏನಾದರೂ ಹೊಸದಾಗಿ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಒಂದು ವ್ಯಾಪಾರ ಉದ್ಯೋಗ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಅಥವಾ ಏನಾದರೂ ಆಗಲಿ ಒಂದು ಹೊಸದಾಗಿ ಮಾಡ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಯಾವುದೋ ಒಂದು ಕನಸು ಕಟ್ಕೊಂಡು ಅಥವಾ ಏನೋ ಮಾಡಬೇಕು ಅಂದ್ಕೊಂಡಿದ್ದವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಅನುಕೂಲಗಳಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನೇ ಕೆಲಸ ಇದ್ರೂ ಕೂಡ ಇದನ್ನು ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೋದು. ಒಳ್ಳೆಯ ಸಮಯ ಕೂಡ ಇರುವಂಥದ್ದು. ಕೌಟುಂಬಿಕ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ಈ ಒಂದು ಸಮಯಗಳಲ್ಲಿ ಅಂತಂದರೆ, ಕುಟುಂಬದಲ್ಲಿ ವಿನಾಕಾರಣ ಯಾವುದೋ ಖರ್ಚು ಬರುವಂಥದ್ದು, ವಿನಾಕಾರಣ ಖರ್ಚುಗಳು ಹೆಚ್ಚಾಗುವಂಥದ್ದು, ಹಣವನ್ನು ವ್ಯಯ ಮಾಡುವಂತಹ ಆ ಸನ್ನಿವೇಶ ಕೂಡ ಇದನ್ನು ಎದುರಾಗುತ್ತೆ. ನೋಡಿಕೊಂಡು ದಿನವನ್ನು ಕಳೆಯಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತೀರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಆಧ್ಯಾತ್ಮಿಕ ವಿಚಾರವಾಗಿ ಹಣವನ್ನು ವ್ಯಯ ಮಾಡ್ತೀರಾ ಅಂತ ಇದೆ. ಹಾಗಾಗಿ ನೋಡಿ, ಇವು ಒಂದು ಒಳ್ಳೆಯದು ಮಾಘ ಮಾಸ ಪ್ರಾರಂಭ ಆಗಿರುವಂಥದ್ದು, ಒಳ್ಳೊಳ್ಳೆ ಶುಭ ಕಾರ್ಯಗಳು ಆಗ್ತಾ ಇರುತ್ತೆ. ಆಧ್ಯಾತ್ಮಿಕವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹಣವನ್ನು ಕೊಡೋದಿದ್ರೆ ಆರಾಮಾಗಿ ನೀವು ಮನಸ್ಫೂರ್ತಿಯಾಗಿ ಹಣವನ್ನು ಕೊಡಿ, ನಿಮಗೆ ಅನುಕೂಲಗಳಾಗುತ್ತೆ. ಯಾಕಂದರೆ ಯಾವುದೇ ಒಂದು ಧಾರ್ಮಿಕವಾಗಿ ಆಗಲಿ ಅಥವಾ ಆಧ್ಯಾತ್ಮಿಕವಾಗಿ ಆಗಲಿ ಅಥವಾ ಬಡವರಿಗೆ ದಾನಗಳನ್ನು ಮಾಡಿದಾಗ, ದಾನ ಧರ್ಮಗಳನ್ನು ಮಾಡಿದಾಗ ಅದು ಮುಂದೆ ಒಂದು ದಿನ ನಿಮಗೆ ಅನುಕೂಲಗಳಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ಒಳ್ಳೆಯ ಸಮಯಗಳು ಕೂಡ ಮುಂದೆ ಸಿಗುವಂಥದ್ದು, ಅಭಿವೃದ್ಧಿ ಕೂಡ ಆಗುವಂತಹ ಸಮಯ ನಿಮಗೆ ಇರುವಂಥದ್ದು ಧನಸ್ಸು ರಾಶಿಯವರಿಗೆ. ಇದರ ಜೊತೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಕೆಲಸದ ವಿಚಾರದಲ್ಲಿ ಸಮಸ್ಯೆ ಆಗುವಂಥದ್ದು. ನೋಡಿ, ಮೇಲಾಧಿಕಾರಿಗಳಿಂದ ನಿಮಗೆ ಆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲಸದಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ನೀವು ಕೆಲಸದ ಕ್ಷೇತ್ರದಲ್ಲಿ ಹುಷಾರಾಗಿರಬೇಕು, ಜಾಗೃತಿಯಿಂದ ಬಹು ಎಚ್ಚರಿಕೆಯಿಂದ ದಿನವನ್ನು ದಿನ ಕಳೆಯಬೇಕಾಗುತ್ತೆ ಧನುಸ್ಸು ರಾಶಿಯವರು. ಇನ್ನು
ಮಕರ ರಾಶಿಯವರಿಗೆ ನೋಡಿದಾಗ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಜಯ ಬರುವಂಥದ್ದು. ನೋಡಿ, ಯಾರೆಲ್ಲ ಮಕರ ರಾಶಿಗಳು ಇರ್ತೀರ, ಅನುಕೂಲದ ದಿನ. ಏನೇ ನೀವು ಕೆಲಸ ಕಾರ್ಯ ಮಾಡ್ಕೊಳ್ಬೇಕಿದ್ರು ಕೂಡ ನಿಮಗೆ ಜಯವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ. ದಿಗ್ವಿಜಯ ಆಗುತ್ತೆ. ಯಾವ ಕೆಲಸ ಅಂದ್ಕೊಂಡ್ರು ಕೂಡ ಈ ದಿನ ಆಗುತ್ತೆ. ನೀವು ಏನು ತಲೆ ಕೆಡಿಸ್ಕೋಬಾರ್ದು, ಚಿಂತೆ ಮಾಡಿದಿರ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಮಾಡ್ಕೊಳ್ಳಿ, ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಗೃಹ ನಿರ್ಮಾಣದ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದೆ. ಮನೆಯ ವಿಷಯವಾಗಿ ಕೂಡ ಮಕರ ರಾಶಿಯವರಿಗೆ ಗೃಹ ಏನೋ ಅರ್ಧಂಬರ್ಧ ಮನೆ ಕಟ್ಟಿರ್ತೀರಾ ಅಥವಾ ಏನೋ ತೊಂದರೆಗಳು ಆಗ್ತಾ ಇರುತ್ತೆ, ಮನೆ ಮುಂದಕ್ಕೆ ಹೋಗ್ತಾ ಇರಲ್ಲ. ಆದರೆ ನೋಡಿ, ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಕೆಲವರು ನೋಡಿ, ಈಗ ಮಾಘ ಮಾಸದಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ತುಂಬ ದಿವಸ ಕಾಯ್ತಾ ಇರ್ತಾರೆ. ಕೆಲಸ ಕಾರ್ಯಗಳು ಸ್ಥಗಿತಗೊಂಡ್ಬಿಟ್ಟಿರುತ್ತೆ, ಆಗ್ತಾ ಇರಲ್ಲ. ಯಾಕಂದರೆ ಎಲ್ಲ ಕಡೆ ಈ ಮನೆಗಳ ಕಟ್ಟುವಂಥದ್ದಾಗಲಿ ವಿಚಾರದಾಗಿ ಎಲ್ಲ ಕಡೆ ಕೆಲಸಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ತಡವಾದರೂ ಕೂಡ ಇವಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗಿರೋದು, ರಾಜಯೋಗಗಳು ಇದೆ, ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಮನೆ ವಿಷಯವಾಗಿ ಕೂಡ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವ್ರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ಹಣದ ವಿಚಾರವಾಗಿ ಬಹು ಎಚ್ಚರಿಕೆಯಿಂದ ಇರಬೇಕು. ಯಾರಿಗಾದ್ರೂ ಹಣ ಕೊಡಬೇಕಾದ್ರೆ ಆಗಲಿ ಅಥವಾ ಹಣವನ್ನು ತೆಗೆದುಕೊಳ್ಳುವಾಗ ಆಗಲಿ ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ಬಹು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಹಣದ ವಿಚಾರವಾಗಿ ಮಾಡ್ಕೊಳ್ಬೇಕು ಕುಂಭರಾಶಿಯವರು. ಇನ್ನು ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ಈ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯಾಜ್ಯ ಇತ್ತು ಅಂತಂದರೆ, ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಆಗ್ತಾ ಇದ್ದರೆ ಅದಕ್ಕೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೂ ಕೂಡ ಇರುವಂಥದ್ದು. ಕುಂಭರಾಶಿಯವರಿಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತದೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರ ನೋಡಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇರುವಂಥದ್ದು. ಯಾರೋ ಒಬ್ರು ರಾಜಕೀಯದಲ್ಲಿ ಇರ್ತೀರಾ ಅಥವಾ ಬೇರೆ ಒಂದು ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ಉತ್ತಮವಾದ ದಿನ ಅಂತ ಕೂಡ ಹೇಳ್ಬೋದು ಮೀನರಾಶಿಯವ್ರಿಗೆ. ಇದರ ಜೊತೆ ದೂರದ ಪ್ರಯಾಣ ಸಾಧ್ಯತೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೂಡ ಅಗತ್ಯವಿರುವಂಥದ್ದು. ನೋಡಿ, ದೂರದ ಪ್ರಯಾಣ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರ ಜೊತೆ ಏನು ಮಾಡ್ಕೊಳ್ಬೇಕು, ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಈಗ ಟೈಮ್ ಸರಿಯಾಗಿ ಊಟ ಮಾಡೋದಾಗಲಿ, ಯಾಕಂದರೆ ಪ್ರಯಾಣದಲ್ಲಿ ಊಟ ಏನಾದರೂ ಬಿಟ್ಟರೆ ಅಂತ ಅದರಿಂದ ಇನ್ನೂ ತೊಂದರೆಗಳು ಜಾಸ್ತಿಯಾಗಿ ಆರೋಗ್ಯದಲ್ಲಿ ಕೂಡ ನಿಮಗೆ ತೊಂದರೆಗಳು ಕಾಣಿಸುವಂಥ ಲಕ್ಷಣಗಳು ಕೂಡ ಇರೋದ್ರಿಂದ ನೋಡಿಕೊಂಡು ದಿನವನ್ನು ಕಳೆಯಬೇಕಾಗುತ್ತೆ. ಬಹು ಎಚ್ಚರಿಕೆಯಿಂದ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕು ಮೀನರಾಶಿಯವರು. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾವು ಕಟ್ಟಡಗಳನ್ನು ಕಟ್ಟೋಕ್ಕಿಂತ ಮುಂಚಿತವಾಗಿ ಭೂಮಿ ಪೂಜೆಯನ್ನು ಮಾಡ್ತೀವಿ, ಭೂಪೂಜೆಯನ್ನು ಮಾಡ್ತೀವಿ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಗುರುಗಳೇ, ಇದರ ಕುರಿತಾಗಿ ಮಾಹಿತಿ ನೋಡಿ. ಈಗ ಭೂಮಿ ಪೂಜೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ನಾವು ಪ್ರಥಮವಾಗಿ ತಿಳ್ಕೋಬೇಕು ಯಾಕೆ ಭೂಮಿ ಪೂಜೆ ಮಾಡಬೇಕು ಅಂತ. ಇವಾಗ ಮುಂಚೆ ನಮಗೆ ಒಂದು ಕರೆ ಬಂತು, ಅವ್ರು ಹೇಳಿದ್ರು ಒಂದು ಸೈಟ್ ಇದೆ, ಅವರೊಂದು ಎಲ್ಲ ಪಾಯಲ್ಲಿ ಹಾಕೊಂಡಿದ್ದಾರೆ, 2 ವರ್ಷ ಆದರೂ ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ಯಾಕೆ ಇದೆಲ್ಲ ತೊಂದರೆಗಳಾಗುತ್ತೆ, ಇವೆಲ್ಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಅದಕ್ಕೋಸ್ಕರನೇ ಭೂಮಿ ಪೂಜೆ ತುಂಬ ಅವಶ್ಯಕ ಅಂತ. ಈ ಭೂಮಿ ಪೂಜೆ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಏನೆಲ್ಲ ನಾವು ತಂತ್ರಗಳನ್ನು, ಏನೆಲ್ಲ ಒಂದು ಕೈಂಕರ್ಯಗಳನ್ನು ಮಾಡ್ತೀವಿ, ಅಲ್ಲೆಲ್ಲೂ ಕೂಡ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಒಂದು ಭೂಮಿ ಪೂಜೆ ಅಂತ ಬಂದಾಗ ಸ್ಥಳವನ್ನು ನಾವು ಶುದ್ಧಿ ಮಾಡುವಂಥದ್ದು, ಭೂಶುದ್ಧಿ ಮಾಡುವಂಥದ್ದು. ಯಾಕಂದರೆ ಈಗ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಒಂದು ಸೈಟು ತೊಗೊಂಡಿದ್ದೀರಾ ಅಂತಂದರೆ ಅದು ನೀಟ್ ಮಾಡಿಸ್ಬಿಡ್ತೀನಿ, ಅಂದರೆ ಕ್ಲೀನ್ ಮಾಡಿಸುವಂಥದ್ದು ಎಲ್ಲ ಆಗುತ್ತೆ. ಆ ಒಂದು ಕ್ಲೀನ್ ಮಾಡುವ ಒಂದು ಸಮಯದಲ್ಲಿ ಅಲ್ಲೇನಾದರೂ ಹುತ್ತ ಇದ್ದರೆ ನಮಗೆ ತೊಂದರೆಗಳಾಗುತ್ತೆ, ಮುಂದೆ ಅನಾನುಕೂಲಗಳಾಗುತ್ತೆ. ಅಥವಾ ಏನಾದರೂ ಈ ಮೂಳೆಗಳು ಸಿಕ್ಕಿದ್ರೆ ಅದರಲ್ಲೂ ಕೂಡ ಕೆಲವೊಂದು ಈಗ ಆ ಶ್ವಾನ ಮೂಳೆಗಳಾಗಲಿ ಅಥವಾ ಆ ನರಮೂಳೆಗಳಾಗಲಿ ಈ ಥರ ನಾವು ಏನಾದರೂ ತೊಂದರೆಗಳು ಇರುವಂತಹ ಮೂಳೆಗಳು ಸಿಗ್ತಾ ಇತ್ತು ಅಂದರೆ ಅದಕ್ಕೆ ಅಲ್ಲಿ ಆ ಸ್ಥಳದಲ್ಲಿ ತೊಂದರೆ ಇದೆ ಅಂತ ನಮಗೆ ಅದು ಕಾಣುವಂಥ ಗೋಚರ ಆಗುವಂಥದ್ದು. ಹಾಗಾಗಿ ನೋಡ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಭೂಮಿ ಪೂಜೆಯ ಸಂದರ್ಭದಲ್ಲಿ ನಾವು ಒಂದು ಗುಂಡಿ ಕೂಡ ನಾವು ತೆಗಿಸ್ತೀವಿ, ಒಂದು ಅಗಿಸ್ತಾರೆ. ಯಾಕಂದರೆ ಅಲ್ಲಿ ಏನಾದರೂ ಕೆಲವೊಂದು ವಸ್ತುಗಳೇನಾದರೂ ಸಿಗ್ಬೋದಾ, ಸಿಕ್ಕರೆ ಅದರಿಂದ ಏನು ತೊಂದರೆಗಳಾಗುತ್ತೆ ಮುಂದೆ ಅಂತ ಕೂಡ ನೋಡಲಿಕ್ಕೆ ನಮ್ಮ ಶಾಸ್ತ್ರ ಎಷ್ಟು ನೋಡಿ, ನಮ್ಮ ಪೂರ್ವಜರಾಗಲಿ ನಮ್ಮ ಹಿರಿಯರಾಗಿ ಋಷಿಮುನಿಗಳಾಗಲಿ ಎಷ್ಟು ಹಿಂದೆನೇ ಇದೆಲ್ಲ ಯೋಚನೆ ಮಾಡಿದ್ದಾರೆ ಅಂತ ನೋಡಿ. ಈ ರೀತಿ ನೆಗೆಟಿವ್ ಇರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮನೆ ಕಟ್ಟಲಿಕ್ಕಾಗಲ್ಲ ಬೇಗ. ನೋಡಿ, ಮನೆ ಕಟ್ಟುವಂಥದ್ದು ಎಷ್ಟೋ ಜನರ ತುಂಬ ಕನಸಾಗಿರುವಂಥದ್ದು. ಎಷ್ಟೋ ವರ್ಷಗಳಿಂದ ಹಣವನ್ನು ಕೂಡಿಟ್ಟು ಒಂದು ಮನೆ ಮಾಡಬೇಕು. ಯಾಕಂದರೆ ಈ ಬಾಡಿಗೆ ಮನೆಯಲ್ಲಿರೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂದರೆ ಒಂದು ಮನೆ ತಗೋಬೇಕು, ಒಂದು ಸ್ವಂತ ಮನೆಯಲ್ಲಿ ಜೀವನ ಮಾಡಬೇಕು ಅನ್ನುವಂಥದ್ದು ತುಂಬ ಆಸೆ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನೋ ಅಲ್ಲಿ ಇಲ್ಲಿ ಕೂಡಿಟ್ಟು ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತೀರ, ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಅಂತಂದರೆ ಎಷ್ಟು ಕಷ್ಟ ಅಲ್ವಾ. ಹಾಗಾಗಿನೇ ಅವಶ್ಯಕವಾಗಿ ನಾವು ಭೂಮಿ ಪೂಜೆ ಮಾಡಬೇಕು. ಆ ಒಂದು ಭೂಮಿಯಲ್ಲಿ ನಾವು ಏನೆಲ್ಲ ಪೂಜೆ ಮಾಡ್ಕೋಬೇಕು ಅದನ್ನು ಕೂಡ ತಿಳ್ಕೋಬೇಕು. ಈಗ ಸಾಮಾನ್ಯವಾಗಿ ಕೆಲವರು ಇದು
ಏನು ಮಾಡ್ತಾರೆ ಅಲ್ಲಿ ಮಧ್ಯಭಾಗದಲ್ಲಿ ಪೂಜೆ ಮಾಡುವಂಥದ್ದು, ಅಂದರೆ ಒಂದು ಬ್ರಹ್ಮಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು. ಅದರ ಜೊತೆ ವಿಶೇಷವಾಗಿ ನೋಡ್ಕೊಳ್ಬೇಕು, ನಾವು ಒಂದು 4 ಕಲ್ಲಾಗಲಿ ಅಥವಾ 5 ಕಲ್ಲುಗಳನ್ನಿಟ್ಟು ಪೂಜೆ ಮಾಡ್ತಾ ಇರ್ತೀವಿ. ಇದೆಲ್ಲ ಯಾಕೆ ಮಾಡಬೇಕು ಅನ್ನೋ ತಿಳ್ಕೊಬೇಕು. 5 ದಿಕ್ಕುಗಳಲ್ಲಿ ಕೂಡ ನಾವು ಏನಾದರೂ ಅಲ್ಲಿ ನೆಗೆಟಿವ್ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡಬೇಕು. ಭೂಮಿಯಲ್ಲಿ ಏನೋ ತೊಂದರೆಗಳಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಮಾಡುವಂಥದ್ದು. ಅದ್ರ ಜೊತೆ ನಾವು ದೇವಮೂಲೆ ಅಂತ ಹೇಳ್ತೀವಿ, ಒಂದು ಈಶಾನ್ಯ ಮೂಲೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತೀವಿ, ಪುಣ್ಯಾಹವನ್ನು ಮಾಡ್ತೀವಿ, ಸ್ಥಳಶುದ್ಧಿ ಮಾಡುವಂಥದ್ದು. ಅದರ ಜೊತೆ ಅದು ಏನು ಸೈಟ್ ಇದೆ ಅಷ್ಟಕ್ಕೂ ಕೂಡ ನಾವು ರಂಗೋಲಿಗಳನ್ನು ಹಾಕ್ಸಿ ಒಂದು ಸೂತ್ರವೇಷ್ಟನ ಮಾಡಿ ಅಲ್ಲಿ ವಿಶೇಷವಾದ ಪೂಜೆ ಹವನ ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಅಲ್ಲೇನಾದರೂ ಭೂಮಿಯಲ್ಲಿ ಕಲ್ಮಶ ದೋಷಗಳಾಗಲಿ ಏನಾದರೂ ಇತ್ತು ಅಂತಂದರೆ ಅವೆಲ್ಲ ನಿವಾರಣೆ ಆಗಿ ಮುಂದೆ ಮನೆ ಕಟ್ಟಲಿಕ್ಕೆ ನಮಗೆ ಅನುಕೂಲಗಳಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಮಾಡುವಂತಹ ಪೂಜೆಗೆ ನಾವು ಭೂಮಿ ಪೂಜೆ ಅಂತ ಹೇಳ್ತೀವಿ. ಈ ಒಂದು ಪೂಜೆ ಅವಶ್ಯಕವಾಗಿ ಮಾಡಲೇಬೇಕು. ಇದು ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಮುಂದೆ ಮನೆ ಕಟ್ಟುವಾಗ ತೊಂದರೆಗಳಾಗುವಂಥದ್ದು. ಈಗ ಪಾಯಾದ ಆಗೋಗ್ಲಿ ಅರ್ಧ ಮನೆ ಆಗಿರುತ್ತೆ, ಇನ್ನೇನು ಕಿಟಿಕೆ ಬಾಗಿಲು ಇಡೋ ಸಮಯದಲ್ಲಿ ಕೂಡ ತೊಂದರೆಗಳಾಗ್ತಾ ಇರುತ್ತೆ, ಅಥವಾ ಯಾವುದೊಂದು ಪ್ರಾಣಹಾನಿ ಆಗುವಂಥದ್ದು. ಅಥವಾ ಇನ್ನೊಂದು ಕೆಲವುಗಳು ಏನಾಗುತ್ತೆ, ನಾವೇನಾದರೂ ಅಲ್ಲಿ ಪೂಜೆ ಮಾಡಿಲ್ಲ, ಮನೆಗೆ ಅಲ್ಲಿ ಭೂಮಿಯಲ್ಲಿ ಅಷ್ಟದಿಗ್ಬಂಧನ ನಾವು ಮಾಡಿಲ್ಲ ಅಂತಂತಂದರೆ ನೋಡಿ, ಕೆಲವೊಂದು ಈಗ ಮತ್ಸ್ಯ ಯಂತ್ರಗಳನ್ನ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಅಥವಾ ಈ ಏನದು ವಾಸ್ತು ಯಂತ್ರಗಳನ್ನ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸುದರ್ಶನ ಯಂತ್ರಗಳನ್ನ ಸ್ಥಾಪನೆ ಮಾಡಿದಾಗ ಏನೇ ನೆಗೆಟಿವ್ ಇದ್ರೂ ಕೂಡ ಅದು ನಮಗೆ ದೂರ ಆಗುತ್ತೆ ಅಂತ. ಹಾಗಾಗಿ ಅಕಸ್ಮಾತ್ ಏನು ನಾವು ಮಾಡ್ದಂಗೆ ಮನೆ ಕೆಲವರು ನೋಡಿ ಹಣ ಇರುತ್ತೆ, ಮನೆ ಕಟ್ಬಿಡ್ತಾರೆ ಅವರೊಂದು ಪೂರ್ವಾರ್ಜಿತ ಕರ್ಮಫಲಗಳಿಂದ. ನೋಡಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ನೋಡಿ, ನಾವು ಋಣ ಇದ್ರೆ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ, ಆದರೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಅಂತ. ಹೊಸ ಮನೆ ಕಟ್ಕೊಂಡಿರ್ತಾರೆ, ಬಾಡಿಗೆ ಮನೆಯಲ್ಲಿ ಎಷ್ಟೋ ಚೆನ್ನಾಗಿರ್ತಾರೆ, ಅದು ಸ್ವಂತ ಮನೆಯಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಾರೆ ಮನೆ, ಆದರೆ ನೆಮ್ಮದಿ ಇರಲ್ಲ, ನಿದ್ದೆ ಬರ್ತಾ ಇರಲ್ಲ, ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಅದಕ್ಕಾಗಿಯೇ ಅವಶ್ಯಕವಾಗಿ ನಾವು ಭೂಮಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಏನಾದರೂ ಭೂಮಿ ಪೂಜೆ ಇಲ್ದಿರ ಆ ಪೂಜೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಮನೆ ಕಟ್ಟಲಿಕ್ಕೆ ಹೋಗಬಾರ್ದು. ವಿಶೇಷವಾಗಿ ಆ ದಿನ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ತಿಳ್ಕೊಬೇಕು ಏನೆಲ್ಲ ಪೂಜೆ ಮಾಡಬೇಕು ಅಂತ. ನೋಡಿ, ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಅದರ ಜೊತೆ ನಾವು ಯಾಕೆಂದರೆ ಗಣಪತಿನ ಯಾಕೆ ಮಾಡ್ತೀವಿ, ನಿರ್ವಿಘ್ನಕಾರಕ, ಯಾವುದೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಅಂತ ಮಾಡ್ಕೊಳ್ಳುವಂತಹ ಕೆಲಸ. ಗಣಪತಿನ ಆರಾಧನೆ ಮಾಡ್ಕೊಳ್ತಾ, ಕುಲದೇವರನ್ನ ಆವಾಹನೆ ಮಾಡ್ಕೊಳ್ತಾ, ಭೂವರಾಹವನ್ನು ಆವಾಹನೆ ಮಾಡ್ಕೊಳ್ತಾ ಈ 5 ಕಲ್ಲಾಗಲಿ ಅಥವಾ 3 ಕಲ್ಲಾಗಲಿ 4 ಕಲ್ಲುಗಳನ್ನಿಟ್ಟು ಪೂಜೆಗಳನ್ನು ಮಾಡ್ತಾರೆ. ಯಾಕಂದರೆ ಈ 4 ಕಲ್ಲುಗಳಿಟ್ಟಾಗ 4 ದಿಕ್ಕುಗಳಿಗೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಪೂರ್ವಜರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲೆಲ್ಲ ಏನೆಲ್ಲ ಪೂಜೆ ಮಾಡಬೇಕು ಅಂತ. ಅದರ ಜೊತೆ ಇನ್ನೊಂದು ಸಂಪ್ರದಾಯ ಇರುವಂಥದ್ದು 5 ಕಲ್ಲಿಟ್ಟು ಪೂಜೆ ಮಾಡ್ತಾರೆ. 5 ಕಲ್ಲಿಟ್ಟಾಗ 4 ದಿಕ್ಕಿಗೂ ಕೂಡ 4 ಕಲ್ಲಿಟ್ಟು ಮಧ್ಯದಲ್ಲಿ ಒಂದು ಬ್ರಹ್ಮಸ್ಥಾನ ಅಂತ ಇರುತ್ತೆ, ಅಲ್ಲಿ ನಾವು ವಿಶೇಷವಾಗಿರುವಂತಹ ಅಲ್ಲೊಂದು ಕಲ್ಲಿಟ್ಟು ಪೂಜೆ ಮಾಡುವಂಥದ್ದು. ಈ ರೀತಿ ಮಾಡಿಕೊಂಡಾಗ ಅಲ್ಲೇನಾದರೂ ನೆಗೆಟಿವ್ ಇದ್ದರೂ ಕೂಡ ಅದೆಲ್ಲ ನಮಗೆ ಕಡಿಮೆ ಆಗಿಬಿಟ್ಟು ನಮಗೆ ಪಾಸಿಟಿವ್ ಎನರ್ಜಿ ಅಲ್ಲಿ ಬಿಲ್ಟ್ ಆಗುತ್ತೆ ಅಂತ ಹೇಳುತ್ತೆ, ಅಭಿವೃದ್ಧಿ ಆಗುತ್ತೆ. ಪೂಜೆ ಪುನಸ್ಕಾರ ಮಾಡಿಕೊಂಡಾಗ ಯಾವುದೇ ಕೆಲಸ ಇದ್ರೂ ಕೂಡ ಅಡ್ಡಿ ಆತಂಕಗಳಿದ್ರೆ ಆಗುತ್ತೆ ಅಂತ ಕೂಡ ಹೇಳ್ಬೋದು ಭೂಮಿ ವಿಚಾರವಾಗಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೀರಾ, ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.